ಎಸ್.ಎಲ್. ಭೈರಪ್ಪ, ಚಂದ್ರಶೇಖರ ಕಂಬಾರ, ಜಯಂತ್ ಕಾಯ್ಕಿಣಿ, ಪಿ.ಕೆ. ರಾಜಶೇಖರ, ಕುಂ ವೀರಭದ್ರಪ್ಪ ಮತ್ತು ಮಹೇಶ್ವರಪ್ಪ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ವಿಷಯ ನನಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ನೀವೆಲ್ಲ ಇಲ್ಲಿರುವ ಕನ್ನಡ ಬಂಧುಗಳಿಗೆ ಸಂದೇಶವನ್ನು ಕೊಡಬೇಕು ಅಂತ ಸೂಚಿಸಿದ್ದಾರೆ. ನಮಗಿಂತ ಇಲ್ಲಿಯ ಸಮಸ್ಯೆ ನಿಮಗೆ ಹೆಚ್ಚು ಗೊತ್ತಿದೆ. ನೀವು ನಮಗೆ ಸಂದೇಶ ಕೊಡೋದು ಸೂಕ್ತವೇ ಹೊರತು ನಾವು ನಿಮಗೆ ಸಂದೇಶ ಕೊಡೋದು ಅಷ್ಟು ಸೂಕ್ತ ಅಂತ ನನಗೆ ಅನಿಸೋದಿಲ್ಲ. ಗುರುಲಿಂಗ ತಾಪ್ಸಿ ಅಂತ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಚಂದ್ರಶೇಖರ್ ಅವರ ಪುಸ್ತಕ. ಹೊಳಲ್ಕೆರೆ ಚಂದ್ರಶೇಖರ್ ಅವರು ಚಿತ್ರದುರ್ಗದ ಹೊಳಲ್ಕೆರೆ ಎನ್ನುವ ಊರಿನವರು. ಈಗ ಕೊಲಂಬಿಯಾ ಮಿಸೌರಿಯಲ್ಲಿ ಯೂನಿವರ್ಸಿಟಿ ಆಫ್ ಮಿಸೌರಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ತಮ್ಮ ಪೂರ್ವಿಕರಾದ ಶ್ರೀ ರಾಮಣ್ಣಯ್ಯ ಅವರ ಓಲೆಗರಿ ಗ್ರಂಥಗಳಿಂದ ಸ್ಫೂರ್ತಿ ಪಡೆದು 2001ರಲ್ಲಿ ಟೇಲ್ಸ್ ಫ್ರಮ್ ಇಂಡಿಯನ್ ಎಥಿಕ್ಸ್ ಎಂಬ ಗ್ರಂಥವನ್ನು ಪ್ರಕಟಿಸುವುದು. ಆ ಓಲೆಗರಿ ಗ್ರಂಥ ಎಂಥ ಒಂದು ಅಮೂಲ್ಯ ಸಂಪತ್ತು ಒಂದು ದೇಶಕ್ಕೆ, ನಮ್ಮ ಭಾಷೆಗೆ ಅನ್ನೋದರ ಮನಗಂಡ ಇವರು ಹಗಲಿರುಳು ಶ್ರಮಿಸಿ ಈ ಕರ್ನಾಟಕ ಭಾಗವತ ಎಂಬ ಬೃಹತ್ ಗ್ರಂಥವನ್ನು ಹೊರತಂದಿದ್ದಾರೆ. ಇವರಿಗೆ ಕೈಕದಲ್ಲಿ ಟೆಕ್ಸಸ್ ಕನ್ನಡ ಜನತೆ ಕೂಡ ಒತ್ತಾಸೆಗೆ ಸಹಾಯ ನೀಡಿದೆ. ಹೊಳಲ್ಕೆರೆಯವರ ಕರ್ನಾಟಕ ಭಾಗವತವನ್ನು ಚಂದ್ರಶೇಖರ್ ಕಂಬಾರ ಅವರು ಬಿಡುಗಡೆ ಮಾಡ್ತಾರೆ. ಹೊಳಲ್ಕೆರೆ ತಾವು ನಿಂತ್ಕೊಳ್ಬೇಕಾಗಿದೆ ಅಂತ ಚಂದ್ರಶೇಖರ್ ಅವರು ತಾವು ನಿಂತ್ಕೊಳ್ಬೇಕಾಗಿದೆ ಅಂತ ಧನ್ಯವಾದಗಳು. ಪುಸ್ತಕ ಬಿಡುಗಡೆ ಆಗ್ತಿದ್ದ ಹಾಗೆ ಲೇಖಕರು ಪತ್ರ ಬಂದು ನಿಂತ್ಕೊಳ್ತಾ ಇರ್ತಾರೆ. ಮುಂದಿನ ಪುಸ್ತಕ ನಮಗೆ ಸಮಯಾವಕಾಶ ಜಾಸ್ತಿ ಇಲ್ಲದಿರೋದ್ರಿಂದ ಫೋಟೋ ಸಮಯವನ್ನು ಸ್ವಲ್ಪ ಮಿತಿಗೊಳಿಸಬೇಕಾಗಿದೆ. ದಯವಿಟ್ಟು ಹಾಗೆ ಧನ್ಯವಾದಗಳು ಹೇಳ್ತೇನೆ. ಇದಕ್ಕೆಲ್ಲ ಅನುದಾನಿಕ ಮಂಡಳಿಗೆ ತುಂಬ ಪುಸ್ತಕ ಬಿಡುಗಡೆ ಮಾಡಿದವರು, ಬಿಡುಗಡೆಗಾಗಿ ಪುಸ್ತಕಗಳನ್ನ ತಂದವ್ರಿಗೂ ವಂದನೆಗಳು. ಇದೀಗ ರಂಗಸಜ್ಜಿಕೆ ನಡೀತಾ ಇರುವಾಗ ನಾನು ಕೆಲವು ಕವಿಗಳನ್ನ ಓದಲೇಬೇಕು. ಕೊನೆಯ ಗಳಿಗೆಯಲ್ಲಿ ಯಾರೋ ನಟಿಸಿ ಬಟ್ ಎಲ್ಲೆಲ್ಲೂ ಕಾಣುವುದು ಕಾಮನ ಸೆನ್ಸ್. GOK ಅಂದರೆ ಗವರ್ಮೆಂಟ್ ಆಫ್ ಕರ್ನಾಟಕ, ಹಾಗೂ ಸುಮಾರು ಬಾರಿ ಗಾಡ್ ಓನ್ಲಿ ನೋಸ್. ಈಗ ಸಮಯ ಇರೋದ್ರಿಂದ ನಿಮಗೆ ಸ್ವಲ್ಪ ಓದಿದ್ದೇನೆ, ಸಾವಧಾನವಾಗಿ. ನಾವು ಒಂದು ವೆಬ್ಸೈಟ್ನಲ್ಲಿ ಹಾಕಲಾಗಿದೆ, ಇಷ್ಟವಿದ್ದವರು ಅದನ್ನು ನೋಡ್ಬೋದು. ಅನಂತರ ಈ ಗ್ರಂಥದ ಕೆಲವು ಅನೇಕ ಗಮಕ ಪಾಠಗಳು ಕೂಡ ಆಗಿವೆ. ವಿದುಷಿ ಶ್ರೀಮತಿ ಸುಕನ್ಯಾ ಪ್ರಭಾಕರ್, ಬೆಂಗಳೂರು ಆಕಾಶವಾಣಿಯ ಶ್ರೀ
ಸತ್ಯನಾರಾಯಣ ಮುಂತಾದಂಥವರು ಇದನ್ನಾಗಲೇ ಗಮನ ಮಾಡಿದ್ದಾರೆ. ವಿದ್ವಾಂಸರು ಗಮಗಳು ಆದಂತಹ ಶ್ರೀ ಮತ್ತೂರು ಕೃಷ್ಣಮೂರ್ತಿಯವರು ಇದರಲ್ಲಿ ಬಹಳ ಆಸಕ್ತಿಯನ್ನು ತೋರಿಸಿ ಶಿವಮೊಗ್ಗದಲ್ಲಿ ನಡೆದಂತಹ ಒಂದು ಸಂದರ್ಭದಲ್ಲಿ ಅವರೇ ಬಂದು ಅನಂತರ ಅವರ ಕೆಲವು ಮಿತ್ರರಿಂದಾಗಿ ಒಂದು ಸಣ್ಣ ಗಮಕವನ್ನು ಮಾಡಿದ್ರು. ನಮ್ಮ ಉದ್ದೇಶ ಏನು ಅಂತಂದ್ರೆ ಈ ಗ್ರಂಥ ಅದು ಮುತ್ತೂರು ಕೃಷ್ಣಮೂರ್ತಿಗಳ ಮಾತು ಇದು, ಮತ್ತೂರು ಕೃಷ್ಣಮೂರ್ತಿಯವರ ಮಾತು ಇದು. ಇದಕ್ಕೋಸ್ಕರವಾಗಿ ಅವರಂತಹ ವಿದ್ವಾಂಸರು ಬಹಳ ದಿನಗಳಿಂದ ಕಾಯ್ತಾ ಇದ್ರು, ಅದು ಸಿಗದೆ ಈಗ ಅವರಿಗೆ ಸಿಕ್ಕಿದೆ. ಹೀಗಾಗಿ ಇದು ವಿದ್ವಾಂಸರಿಗೆ ಗಮಕಗಳಿಗೆ ಎಲ್ಲರಿಗೂ ಸಿಗೋ ಹಾಗೆ ಮಾಡಬೇಕು. ಕರ್ನಾಟಕದಲ್ಲಿ ಎಲ್ಲ ಲೈಬ್ರರಿಗಳಲ್ಲಿ ಬೇರೆ ಬೇರೆ ಯಾವ ಸ್ಥಳದಲ್ಲಿ ಅದು ಇರಬೇಕೋ ಅಲ್ಲೆಲ್ಲ ಇರಬೇಕು. ಅದಕ್ಕೋಸ್ಕರ ನಾವೀಗ ಗೌರವ ಪ್ರತಿಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ ಗೌರವ ಪ್ರತಿಗಳನ್ನು ಕೊಟ್ಟಿದ್ದೇವೆ. ಈಗ ಕರ್ನಾಟಕ ಭಾಗವತ ಪ್ರತಿಷ್ಠಾನ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅಮೆರಿಕದಲ್ಲಿ ಹ್ಯೂಸ್ಟನ್ ಕನ್ನಡ ಬರೆದವರು ಮತ್ತು ಅನೇಕ ಮಿತ್ರಗಳ ಸಹಕಾರದಿಂದ ಇಲ್ಲಿಯೂ ಅನೇಕ ಜನರ ಸಹಕಾರ ಕರ್ನಾಟಕದಿಂದಲೂ ಈ ಪುಸ್ತಕವನ್ನ ಮಾರಾಟ ಮಾಡಿದ ಏನೇನು ಬರುತ್ತೋ ಆ ದುಡ್ಡನ್ನೆಲ್ಲ ಅದರಲ್ಲಿ ಇಟ್ಟು ಈ ಪ್ರತಿಷ್ಠಾನದ ಮೂಲಕವಾಗಿ ಈ ಗ್ರಂಥವನ್ನು ನಾವು ಪ್ರಸಾರ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ. ಇದು ಕುಮಾರವ್ಯಾಸನ ಕಾಲದ ಗ್ರಂಥವೇ ಆಗಿ ಮಾಮನಿಷತ್ಪದಿಯೇ ಇದ್ದು ಅದರಷ್ಟಿಯೇ ಪ್ರಸಿದ್ಧವಾಗಿ ಇದ್ದಂತಹದ್ದು. ಆದರೂ ಕೂಡ ಕರ್ನಾಟಕದಲ್ಲಿ ಇದು ಇಲ್ಲಿಯವರೆಗೆ ಜನಸಾಮಾನ್ಯರು ಸಿಗದೇ ಇರತಕ್ಕಂಥದ್ದು ಬಹಳ ವಿಷಾದಕರವಾದ ಸಂಗತಿ. ಆಂಧ್ರ ಪ್ರದೇಶದಲ್ಲಿ ಪೋತನ ಕವಿಯ ಭಾಗವತ ಬಹಳ ಪ್ರಸಿದ್ಧವಾಗಿದೆ. ಮಹಾರಾಷ್ಟ್ರದಲ್ಲಿ ಏಕನಾಥ ಕವಿ ಭಾಗವತ ಬಹಳ ಪ್ರಸಿದ್ಧವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಇದು ಇಲ್ವೇ ಇಲ್ಲ ಅಂತ ಹೇಳಿ ಕೆಲವು ಜನ ಅವರೆಲ್ಲ ಹೇಳ್ತಾ ಇರ್ತಾರೆ. ಅದು ಸುಳ್ಳು ಮಾತು. ಇದು ಈ ಗ್ರಂಥವನ್ನು ಬರೆದಂತಹ ಬಹಳ ಸುಂದರವಾಗಿದೆ. ಈಗ ಸಮಯ ಇಲ್ಲದೆ ಇರೋದ್ರಿಂದ ಇದರ ಕೆಲವು ಉದಾಹರಣೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ. ಏನಂತ ಹೇಳಿ ಓಕೆ, ಈ ಗ್ರಂಥದ ಕರ್ತರು ನಿತ್ಯಾತ್ಮ ಶುಭಯೋಗಿ ಅಂತಲೂ ಕೆಲವು ಕಡೆಗಳಲ್ಲಿ ಚಾಟು ವಿಠಲ್ನಾಥ ಅಥವಾ ಸದಾನಂದ ಯೋಗಿ ಅಂತ ಕೆಲವು ಹೆಸರುಗಳನ್ನ ಹೇಳಿದ್ದಾರೆ. ನಾವು ಮಾಡಿದಂತಹ ಸಂಶೋಧನೆ ಪ್ರಕಾರ ಬಹುಶಃ ಕುಮಾರವ್ಯಾಸನ ಕಾಲದಲ್ಲಿ ನಿತ್ಯಾತ್ಮ ಶುಭಯೋಗಿ ಎಂಬತಕ್ಕಂಥ ಕಾವ್ಯನಾಮ ಇದ್ದಂತಹ ಒಬ್ಬ ಕವಿ ಪ್ರಾರಂಭ ಮಾಡಿದ ಈ ಕಾವ್ಯವನ್ನು ಬರೆಯೋದಕ್ಕೆ. ಅದನ್ನಾತ ಸುಮಾರು ಮೊದಲಿನ 10 ಸ್ಕಂದಗಳನ್ನು ಮುಗಿಸ್ತಾ ಅಂತ ಕಾಣುತ್ತೆ. ಅನಂತರ 18ನೇ ಶತಮಾನದಲ್ಲಿ ಸದಾನಂದ ಯೋಗಿ ಎಂಬತಕ್ಕಂಥ ಒಬ್ಬ ಕವಿ 11ನೇ ಸ್ಕಂದವನ್ನು ಪುನಃ ಆವೃತ್ತಿ ಮಾಡಿದ. ಚಾಟು ವಿಠಲ್ನಾಥ ಎಂಬತಕ್ಕಂಥ ಮನುಷ್ಯ ಬಹುಶಃ ಅದನ್ನ ಗ್ರಂಥ ಸಂಪಾದನೆ ಮಾಡಿ ಅದನ್ನ ತಾಳಿಗರುಗಳಿಂದ ಪ್ರಸ್ತಾರ ಮಾಡಿದ. ಇದರಿಂದಾಗಿ ಕೆಲವರು 1925ರಲ್ಲಿ ನರಸಿಂಹಾಚಾರ್ಯರು, ಡಾಕ್ಟರ್ ಪ್ರೈಸ್ ಮುಂತಾದವರ ಪುಸ್ತಕಗಳಲ್ಲಿ ಕೆಲವರು ಚಾಟು ವಿಠಲ್ನಾಥನ ಹೆಸರನ್ನು, ಕೆಲವರು ಸದಾನಂದ ಯೋಗಿ ಹೆಸರನ್ನು ಹೇಳಿದ್ದಾರೆ. ಇದು ಪುಸ್ತಕದ ಬಗ್ಗೆ. ಇದು ಒಂದು 2-3 ನಿಮಿಷ ನನಗೆ ಇನ್ನೂ ಪರಿಚಯ ಮಾಡ್ಕೊಳ್ಳೋದಕ್ಕಿದೆ ಅಂತ ಕಾಣ್ತೇವೆ. ಒಂದೇ ಒಂದು ಮಾತು ಏನಂದ್ರೆ, ನಿಮ್ಮಲ್ಲಿ ಯಾರಿಗಾದ್ರೂ ಇಷ್ಟ ಬಿದ್ದ ಪಕ್ಷದಲ್ಲಿ ಇದರ ಎಲ್ಲ ವಿಷಯಗಳು ವೆಬ್ಸೈಟ್ ನಲ್ಲಿದೆ. ಅದಕ್ಕೆ ನಾನು ಅಡ್ರೆಸ್ URL ನನ್ನ ಹತ್ರ ಇದೆ, ಕಾರ್ಡ್ಗಳಿದೆ, ಅದನ್ನ ನಾನು ಕೊಡ್ತೀನಿ. ನಾನು ಈ ಪುಸ್ತಕವನ್ನು ನಾವು ಹೇಳಿದ್ನಲ್ಲ, ಇದನ್ನ ಸುಮಾರು ₹100 ಬೆಲೆ ಇರತಕ್ಕಂಥ ಪುಸ್ತಕವನ್ನು ನಾವು ಬಿಲೋ ಕಾಸ್ಟ್ ಪ್ರೈಸ್ ಫಾರ್ ಅಬೌಟ್ $40 ವಿ ಆರ್ ಮೇಕಿಂಗ್ ಇಟ್ ಅವೈಲಬಲ್. ಇಲ್ಲೇ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ಯಾರಿಗೆ ಬೇಕಾದ್ರೂ ಸಿಗೋ ಹಾಗೆ ಮನೆಗೆ ತಲುಪಿಸೋ ಮಾಡಿದ್ವಿ. ಇದು 10 ಪೌಂಡ್ಗಳಷ್ಟು ಭಾರ ಇದೆ. ಆದ್ರಿಂದಾಗಿ ಇವತ್ತು ಬೆಳಗ್ಗೆ ನಾವು ಪುಸ್ತಕ ಉದ್ಘಾಟನೆ ಮಾಡಿದಾಗ ಭೈರಪ್ಪನವರು, ಕಂಬಾರ ಅವರಿಗೆ ಕೊಡೋಕ್ಕಾಗಲೇ ಇಲ್ಲ ಪ್ರತಿಭಟನೆ, ಅವ್ರಿಗೆ ಮನೆಗಳಿಗೆ ತಲುಪಿಸ್ತೀವಿ ನಾವು. ಇದನ್ನ ನೀವು ಯಾರಿಗಾದ್ರೂ ನಿಮ್ಮ ಮಿತ್ರರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ಯಾರಿಗಾಗಲಿ ನಿಮ್ಮ ಕನ್ನಡಿಗರ ಅಮೆರಿಕನ್ನಡಿಗರ ಹುಡುಗರಿಗೆ ನೀವು ಮಾಡಬೇಕಾದ್ರೆ ಇದು ಒಂದು ಅವಕಾಶ ಇದೆ. ಇದನ್ನ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಿ. ಉಪಯೋಗಿಸ್ಕೊಂಡು ನಮ್ಮ ಕನ್ನಡ ಸಾಹಿತ್ಯದ ಸಂಸ್ಕೃತಿ ಕಲೆಗಳನ್ನ ನಾವು ಉಳಿಸಿ ಬೆಳೆಸಿಕೊಂಡು ಬರ್ತಕ್ಕಂಥ ಈ ಕೆಲಸವನ್ನು ಮಾಡೋದಕ್ಕೆ ಸಹಾಯ ಮಾಡ್ತೀರಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎರಡನೇವರು ನಾಗಭೂಷಣ್ ಮೂರ್ತಿ. ಭಾವತರಂಗ ಅಂತ ಬೆಳಿಗ್ಗೆ ಮುಖ್ಯ ವೇದಿಕೆ ಮೇಲೆ ಮಾಡಿದ್ರು, ಬಿಡುಗಡೆ ಮಾಡಿದ್ರು. ಇವರ ಪುಸ್ತಕವನ್ನು ಅನುರಾಧ ಅವರು ವಿಮರ್ಶೆ ಮಾಡಿದ್ರು. ಅನುರಾಧ ಅವರು